ಜೈ ಹಿಂದ್. ಎಲ್ಲ ನನ್ನ ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹವಾಲ್ದಾರ್ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಬಹಳ ದಿನಗಳ ನಂತರ ಇನ್ಫಾರ್ಮೇಷನ್ ಬಂದಿದೆ. ಸರ ಬಹಳ ದಿನಗಳಾಯಿತು, ಅಪ್ಲಿಕೇಶನ್ಗಳ ಸಲ್ಲಿಸಿ ಎಷ್ಟು ತಿಂಗಳಾಯ್ತು ಸರ, ಇನ್ನೂ ಕೂಡ ಎಕ್ಸಾಮನ್ನು ನಡೆಸ್ತಾ ಇಲ್ಲ ಸರ. ಏನಾದರೂ ಎಸ್ ಎಸ್ ಸಿ ಎಮ್ ಟಿ ಎಸ್ ನೋಟಿಫಿಕೇಶನ್ನೇ ಕ್ಯಾನ್ಸಲ್ ಆಗುತ್ತಾ ಸರ ರಿಕ್ರೂಟ್ಮೆಂಟ್ ಅಂತ ಕೇಳ್ತಾ ಇದ್ದೀರಿ ಎಲ್ಲ ವಿದ್ಯಾರ್ಥಿಗಳು. ನಿನ್ನೆ ತಾನೇ ಒಂದು ಈವ್ನಿಂಗ್ ನಿಮ್ಗೆ ನ್ಯೂಸ್ ಬಂದಿದೆ. ಗುಡ್ ನ್ಯೂಸು, ನಿಮ್ಮ ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಆಗಿದೆ ಸ್ನೇಹಿತರೆ. ಅತಿ ಕಡಿಮೆ ಹೈಟ್ ಇರ್ತಕ್ಕಂಥ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ ಒಂದು ಒಳ್ಳೆಯ ಹುದ್ದೆ, ಒಂದು ಒಳ್ಳೆಯ ನೌಕರಿನೇ ಅನ್ಕೊಳ್ಬೋದು. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತು ಅದರ ಜೊತೆಗೆ ಹವಾಲ್ದಾರ್ ಹುದ್ದೆಗಳನ್ನ ಪ್ರತಿ ವರ್ಷನೂ ಕೂಡ ಕಾಲ್ಫರ್ಮ್ ಅನ್ನ ಮಾಡ್ತಾರೆ ಸ್ನೇಹಿತರೆ. ಈ ಸರಿ 8,000 ಅಧಿಕ ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ನಾನ್ ಟೆಕ್ನಿಕಲ್ ಅಂಡ್ ಹವಾಲ್ದಾರ್ CBIC-CBN ಎಕ್ಸಾಮಿನೇಷನ್ 2025 2025ರಲ್ಲಿ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಈ ಎಕ್ಸಾಮ್ ಡೇಟ್ ಯಾವಾಗಪ್ಪ ಅಂತಂದರೆ ಎಕ್ಸಾಮ್ ಡೇಟನ್ನು ಯಾವಾಗ ಬಿಟ್ಟಿದ್ದಾರೆ ಅಂತಂದರೆ ನಿನ್ನೆ ತಾನೇ ನಿಮ್ಗೆ SSC ವೆಬ್ಸೈಟ್ನಲ್ಲಿ ನೋಟಿಸನ್ನು ಬಿಟ್ಟಿದ್ದಾರೆ. SSC GDದು ಮತ್ತು MTS ಎರಡೂ ಕೂಡ ಎಕ್ಸಾಮ್ ಡೇಟನ್ನು ಬಿಟ್ಟಿದ್ದಾರೆ. ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಸ್ನೇಹಿತರೆ 4ನೇ ತಾರೀಕು ಅಂದರೆ ಫೆಬ್ರವರಿ ನೆಕ್ಸ್ಟ್ ಮಂತ್ 4ನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ನಡೀತದ. 100% ನಡೀತದ. ಅದರ ಜೊತೆಗೆ ಸರ ಸೆಲ್ಫ್ ಸ್ಲಾಟಿಂಗ್ ಅಂದರೆ ನೀವು ಎಕ್ಸಾಮ್ ಸಿಟಿಗಳನ್ನು ಮತ್ತು ಎಕ್ಸಾಮ್ ಶಿಫ್ಟ್ಗಳನ್ನು ನೀವಾಗೆ ಸ್ಲಾಟ್ ಬುಕ್ಕಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಅದು ಈ ಸರಿ ಮಾಡಿದ್ದಾರೆ 2025ರಲ್ಲಿ. ಪ್ರತಿಯೊಂದು SSC ಎಕ್ಸಾಮನ್ನು ಕಾಲ್ಫರ್ಮನ್ನು ಮಾಡಿದಾಗ ಇದೊಂದು ಒಳ್ಳೆಯ ಒಂದು ಮಾತಿಗೆ ನೋಡಿದರೆ ಬೆಟರು. ಯಾಕಂದರೆ ನೀವು ಫಸ್ಟ್ಗೆ ಚಾಯ್ಸ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮ್ಗೆ ಯಾವ ಸೆಂಟರ್ ಯಾವ ಸಿಟಿ ಬೇಕಾಗುತ್ತಲ್ಲ ಅದೇ ಸಿಟಿ ಸಿಗ್ತದೆ. ಮತ್ತು ಡೇಟ್ ಕೂಡ ಬುಕ್ಕಿಂಗ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಶಿಫ್ಟ್ ಕೂಡ ಬುಕ್ಕಿಂಗನ್ನು ಮಾಡ್ಕೊಳ್ಬೋದು. ಅದು 15 ಜನವರಿ ಇದೇ ತಿಂಗಳ 15ನೇ ತಾರೀಕಿಗೆ ನಿಮ್ಗೆ ಸ್ಲಾಟ್ ಬುಕ್ಕಿಂಗ್ ಇನ್ಫಾರ್ಮೇಷನ್ ಲಿಂಕ್ ಕೂಡ ಕೊಡ್ತಾರೆ. ಅದನ್ನು ಪ್ರತಿಯೊಬ್ಬರು ಕೂಡ MTS ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು ಬುಕ್ಕಿಂಗ್ ಮಾಡಿಕೊಡ್ರಿ. ನಾನು 15ನೇ ತಾರೀಕಿಗೆ ಲಿಂಕ್ ಓಪನ್ ಆಯ್ತಂದರೆ ಅದರದ್ದೇ ಆಗಿರ್ತಕ್ಕಂಥ ಯಾವ ಥರ ನೀವು ಬುಕ್ಕಿಂಗ್ ಮಾಡ್ಕೊಳ್ಬೇಕು ಏನು ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. 2 ದಿನ ಲೇಟ್ ಮಾಡಿದ್ರಿಪ್ಪ ಅಂದರೆ ನೀವು ಅನ್ಕೊಂಡಿರ್ತಕ್ಕಂಥ ಎಕ್ಸಾಮ್ ಸಿಟಿ ಸಿಗೋದಿಲ್ಲ. ಲಾಂಗ್ ಸಿಗ್ತತಿ. ಔಟ್ ಆಫ್ ಸ್ಟೇಟು ಕೂಡ ಸಿಗ್ಬೋದು. ಯಾಕಂದರೆ ಹೈಯೆಸ್ಟ್ ಅಪ್ಲಿಕೇಶನ್ಗಳನ್ನ SSC MTSಗೆ ಹಾಕಿರ್ತಾರೆ. ಯಾಕಂತಂದರೆ ಅತಿ ಕಡಿಮೆ ಹೈಟ್ ಕೂಡ ಇರ್ತದೆ. ಇದೊಂದು ಕ್ಲರ್ಕ್ ಹುದ್ದೆ ಆಗಿರ್ತದೆ. ಬೆಸ್ಟ್ ಜಾಬ್ ಇರುವ ಕಾರಣದಿಂದ ಪ್ರತಿಯೊಂದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಇದಕ್ಕೆ ಕಾಂಪಿಟೇಷನನ್ನು ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಇದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇ ಎಕ್ಸಾಮ್ ಇರ್ತೈತಿ. ಇದಕ್ಕೆ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ದೀರಲ್ಲ ಚೆನ್ನಾಗಿ ಸ್ಟಡಿ ಮಾಡಿಕೊಡ್ರಿ. ಇನ್ನೂ ಟೈಮಿಂಗ್ ಇದೆ. ಫೆಬ್ರವರಿ 4ನೇ ತಾರೀಕು ಅಂತಂದರೆ ನಿಮ್ಗೆ ಇನ್ನೂ 1 ತಿಂಗಳ ಕಾಲಾವಕಾಶ ಇದೆ ಎಕ್ಸಾಮಿಗೆ. ನಿಮ್ದು ಯಾವ ಡೇಟಿಗಾದರೂ ಎಕ್ಸಾಮ್ ಬರ್ಬೋದು. ಇವತ್ತಿನಿಂದನೇ ಚೆನ್ನಾಗಿ ಸ್ಟಡಿ ಮಾಡೋಕ್ಕೆ, ಯಾಕಂದರೆ ಅಡ್ವಾನ್ಸ್ ಆಗಿ ಕೋಚಿಂಗ್ಗಳನ್ನು ತೊಗೊಂಡಿದ್ರಪ್ಪ ಅಂದರೆ ಅದನ್ನೇ ಸಿಲೆಬಸನ್ನು ರಿವಿಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಯಾರಾದರೂ ನೀವು ಇದ್ರ ಬಗ್ಗೆ ಸ್ಲಾಟ್ ಬುಕ್ಕಿಂಗ್ದಾಯಿತು, ನೆಕ್ಸ್ಟ್ ಇದ್ರದ್ದು ಏನಾದರೂ ಇನ್ಫಾರ್ಮೇಷನು, ಅಡ್ಮಿಟ್ ಕಾರ್ಡು ಅದೆಲ್ಲನೂ ಕೂಡ ಬೇಕಾಗಿತ್ತು ಇನ್ಫಾರ್ಮೇಷನ್ಗಳಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಹೆಲ್ಪ್ ಆಗ್ತಾ ಇದೆ ಸರ್ ನೀವು ಕೊಡ್ತಿರ್ತಕ್ಕಂಥ ಮಾಹಿತಿ ಅಂದಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಇಲ್ಲಂತಂದರೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ನನ್ನ ರಿಕ್ವೆಸ್ಟ್ ಏನಂತಂದರೆ ನಾನು ಕೇಳ್ತಿರ್ತಕ್ಕಂಥ ರಿಕ್ವೆಸ್ಟ್ ಏನಲ್ಲ. ಸ್ನೇಹಿತರೆ, ನೀವು ಪ್ರತಿಯೊಬ್ಬರು ಕೂಡ ಯಾರೆಲ್ಲ SSC MTSಗೆ ಅರ್ಜಿಗಳನ್ನ ಸಲ್ಲಿಸಿದಿರಲ್ಲ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿರಲಿ SSC MTS ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ದಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ ಏನಿದೆಯಲ್ಲ ಅದರಲ್ಲಿ MTS ಅಂತೇಳಿ ಅದ್ರ ಜೊತೆಗೆ ಒಂದು ಹಾರ್ಟ್ ಸಿಂಬಲ್ ಅನ್ನು ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಯಾರ ಅರ್ಜಿಯನ್ನು ಸಲ್ಲಿಸಿದಿರಲ್ಲ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೇನೆ ಕಮೆಂಟನ್ನು ಹಾಕಿ ಅಂತೇಳಿ ಕೇಶಂದ ನಾನೊಂದು ರಿಕ್ವೆಸ್ಟ್ ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಪ್ರತಿಯೊಬ್ಬರು ಕೂಡ ಕಮೆಂಟ್ ಹಾಕಿ ಸ್ನೇಹಿತರೆ. ಯಾವ ಕಾರಣಕ್ಕೋಸ್ಕರಪ್ಪ ಅಂದರೆ ನಾನೇ ಹೇಳೋದಲ್ಲ, ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ SSC MTSಗೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಅಂತ ಕೇಶಂದ ನಾನು ಹೇಳುವಕ್ಕಿಂತ ಮುಂಚೆನೇ ನೀವು ಯಾರೆಲ್ಲ ಕಮೆಂಟ್ ಹಾಕಿದಿರಲ್ಲ ನಿಮ್ಮ ಕಮೆಂಟ್ಗಳನ್ನು ನೋಡೇ ಗೊತ್ತಾಗುತ್ತೆ ನಿಮ್ಗೆ ಇಷ್ಟು ನಮ್ಮ ಕರ್ನಾಟಕದಲ್ಲಿ SSC GDಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ವಿದ್ಯಾರ್ಥಿಗಳು ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ ಅಂತಂದರೆ ಇವರೆಲ್ಲ 100% SSC ಎಕ್ಸಾಮ್ನ ಕ್ಲಿಯರ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಅನ್ನೋದೇ ನಿಮ್ಗೆ ಕನ್ಫರ್ಮೇಷನ್ ಆಗುತ್ತೆ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. SSC MTSದು ಡೇಟ್ ಫಿಕ್ಸ್ ಆಯಿತು, SSC GDದು ಫಿಕ್ಸ್ ಆಯಿತು. ಪ್ರತಿಯೊಂದು ಕಾಂಪಿಟೇಟಿವ್ ಫೀಲ್ಡಿಗೆ ಹಿಡಿದಿದ್ರಪ್ಪ ಅಂತಂದರೆ ಎಲ್ಲದ್ರ ಬಗ್ಗೆ ಗಮನ ಇರಲಿ. ಅಪ್ಲಿಕೇಶನ್ ಹಾಕಿ ಬಿಡೋದಷ್ಟೇ ಅಲ್ಲ, ಅದ್ರ ಬಗ್ಗೆ ಎಕ್ಸಾಮ್ ಡೇಟ್ ಯಾವಾಗಿರುತ್ತೆ, ಫಿಸಿಕಲ್ ಏನಿರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿರ್ತೈತಿ, ಎಕ್ಸಾಮ್ ಸಿಲೆಬಸ್ ಏನು, ಯಾವ ನೋಟಿಫಿಕೇಶನ್ ಕಾಲ್ಫರ್ಮ್ ಮಾಡಿದ್ದಾರೆ, ನಾನು ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡಬೇಕು, ಪ್ರತಿಯೊಂದ್ರ ಬಗ್ಗೆನೂ ನೀವು
ಆ ಫೀಲ್ಡಿಗೆ ಇಳಿದಿದ್ರಪ್ಪ ಅಂತಾರೆ. ಸೊ ಅದ್ರ ಬಗ್ಗೆ ಗಮನ ವಹಿಸಿ ಸ್ನೇಹಿತರೆ. ಸೊ ಒಂದು ಒಳ್ಳೇದಾಗಲಿ. ಈ ಸರಿ ಪಕ್ಕ ನೀವು ಒಂದು ಯಾವುದಾದ್ರೂ ಒಂದು 2026ರಲ್ಲಿ ವರದಿ ಹಾಕ್ಕೊಳ್ಬೇಕಂತ ಹೇಳ್ಕಿಸಿಂದ ಟಾರ್ಗೆಟ್ ಇಟ್ಕೊಂಡು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಅದ್ರ ಜೊತೆಗೆ ಫಿಸಿಕಲ್ ಕೂಡ ಗಮನ ವಹಿಸ್ರಿ. ಎಕ್ಸಾಮ್ ಪಾಸ್ ಆಗಿ ಫಿಸಿಕಲ್ಲು ಕೂಡ ಫೇಲ್ ಆಗಕ್ಕೆ ಹೋಗಬೇಡಿ ಸ್ನೇಹಿತರೆ. ಓಕೆ, ಒಳ್ಳೇದಾಗಲಿ. ಸೊ ಲೈಕ್ ಮಾಡಿರಿ ನಮ್ಮ ವಿಡಿಯೋನ. ಪ್ರತಿಯೊಂದು ವಿದ್ಯಾರ್ಥಿಗೆ SSC MTS ಅನ್ನು ಸಲ್ಲಿಸಿರ್ತಕ್ಕಂಥ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ದಲ್ಲಿ, ಇನ್ಸ್ಟಾಗ್ರಾಮ್ದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗೆ ಈ ಮಾಹಿತಿಯನ್ನು ತಪ್ಪದೇ ಶೇರ್ ಮಾಡಿರಿ. ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಸ್ನೇಹಿತರೆ, ಈ ಸಬ್ಸ್ಕ್ರೈಬ್ ಬಟನನ್ನು ನೀವು ಒತ್ಕೊಂಡ್ರೆ ಮಾತ್ರ ಸ್ಲಾಟ್ ಬುಕ್ಕಿಂಗ್ ಯಾವ ಥರ ಮಾಡ್ಕೊಳ್ಬೇಕು, ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಲಿಂಕು, ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತದೆ. ಇಲ್ಲಾಂತಂದರೆ ಯಾವ ಇನ್ಫಾರ್ಮೇಷನ್ ಕೂಡ ನಿಮಗೆ ಸಿಗೋದಿಲ್ಲ. ಆದ ಕಾರಣಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಗೆಟ್ ರೆಡಿ ಟು ಫೈಟ್.